ರಾಜ್ಯದ ಕೂಲಿ ಕಾರ್ಮಿಕರನ್ನು ಅವರ ರಾಜ್ಯಕ್ಕೆ ಕಳುಹಿಸುವ ಕೆಲಸ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಎಂದು ಡಿಎಸ್ ನಿರ್ವಾಣಪ್ಪ ಆಗ್ರಹಿಸಿದರು. ಇತ್ತೀಚಿನ ದಿನಗಳಲ್ಲಿ ಭೂಮಾಲೀಕರು ಕಡಿಮೆ ಸಂಬಳದ ಆಸೆಗೆ ಹೊರ ರಾಜ್ಯದ ಜನರನ್ನು ಕರೆತಂದು ಸ್ಥಳೀಯರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಕೊಡಗಿನ ಎಲ್ಲ ಭೂಮಾಲೀಕರ ಮನೆಯಲ್ಲಿ ನೂರಾರು ಅಸ್ಸಾಂ, ಕಲ್ಕತ್ತಾ ಇನ್ನಿತರ ರಾಜ್ಯದ ಕಾರ್ಮಿಕರಿದ್ದು ಅವರನ್ನು ಸಹ ಭೂಮಾಲೀಕರು ಮನುಷ್ಯತ್ವ ಮರೆತು ನಡೆಸಿಕೊಳ್ಳುತ್ತಿರುವುದು ವಿಪರ್ಯಾಸ ಎಂದು ಡಿಎಸ್ ನಿರ್ವಾಣಪ್ಪ ತಿಳಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಕೊಡಗಿಗೆ ಮತ್ತು ಮಲೆನಾಡಿಗೆ ಲಕ್ಷಾಂತರ ಜನ ಅಸ್ಸಾಂ, ವೆಸ್ಟ್ ಬೆಂಗಾಲ್, ಒರಿಸ್ಸಾ ಇತರೆ ಕಡೆಯಿಂದ ಲಕ್ಷಾಂತರ ಜನ ಹರಿದು ಬರ್ತಿದ್ದಾರೆ ಕೂಲಿಯನ್ನು ಅರಸ್ಕೊಂಡು. ಇಲ್ಲಿ ಆ ಕೂಲಿಯ ಅರಸ್ಕೊಂಡು ಬಂದಿರತಕ್ಕಂಥ ಲಕ್ಷಾಂತರ ಜನ ಇಲ್ಲಿ ಅನಧಿಕೃತವಾಗಿ ವಾಸ ಮಾಡತಕ್ಕಂಥದ್ದು ನಡೀತಾ ಇದೆ. ಅನಧಿಕೃತವಾಗಿ ವಾಸ ಮಾಡೋದ್ರ ಜೊತೆಗೆ ಅವರಿಗೆ ಇಲ್ಲಿ ಕೆಲವು ಸ್ವಾರ್ಥಿಗಳು ಅವರಿಗೆ ಕಳ್ಳ ಸರ್ಟಿಫಿಕೇಟ್ಗಳು ಕೂಡ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಡ್ತಕ್ಕಂಥದ್ದು, ಅವರಿಗೆ ಬೇರೆ ಬೇರೆ ಏನು ಮೂಲಭೂತ ಹಕ್ಕುಗಳನ್ನು ಮಾಡಿಕೊಡ್ತಕ್ಕಂಥದ್ದೆಲ್ಲ ನಡೀತಾ ಇದೆ. ಇವತ್ತು ಆ ಜನ ಇಲ್ಲಿ ಬಂದು ಅವರೇನು ಇಲ್ಲಿ ನೆಮ್ಮದಿಲಿಲ್ಲ. ಅವ್ರನ್ನು ಕೂಡ ಇಲ್ಲಿಯ ಭೂಮಾಲೀಕರು ಒಬ್ಬೊಬ್ಬ ಮಾಲೀಕನ ಮನೆಯಲ್ಲಿ 20 ರಿಂದ 50 ಕುಟುಂಬಗಳ ಗಂಟ, 100 ಕುಟುಂಬಗಳ ಗಂಟ ಅವ್ರನ್ನ ಹಂದಿನಾಯಿಗಳಿಗಿಂತ ಕಡೆಯಾಗಿ ಅವ್ರನ್ನ ಕೂಡ ಹಾಕೊಂಡು ಅವರಿಗೆ ಅಲ್ಪ ಸಂಬಳ ಕೊಟ್ಟು, ಯಾಕೆಂದ್ರೆ ಇಲ್ಲಿ ಸ್ಥಳೀಯವರಿಗೆ 500 ರೂಪಾಯಿ ಕೊಟ್ಟರೆ ಅವರಿಗೆ 200 ರೂಪಾಯಿ ಕೊಡ್ತಾರೆ. ಇಲ್ಲಿ ಸ್ಥಳೀಯವರಿಗೆ ಬೆಳಗ್ಗೆ 8 ಗಂಟೆ 9 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ 4 ಗಂಟೆಗೆ ಬಿಟ್ಟರೆ ಅವ್ರನ್ನ ಬೆಳಗ್ಗೆ ಅದಕ್ಕಿಂತ ಮುಂಚೆ 7 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿ ಸಾಯಂಕಾಲ 6 ಗಂಟೆಗೆ ಬಿಡ್ತಾರೆ. ಅವ್ರನ್ನ ಈ ರೀತಿ ಒಂದು ಹಿಂಸೆ ಕೊಡೋದ್ರ ಜೊತೆಗೆ, ಅವ್ರನ್ನ ದುಡಿಸ್ಕೊಳ್ಳೋದ್ರ ಜೊತೆಗೆ ಅವ್ರನ್ನ ಇಲ್ಲೇ ಉಳಿಸ್ಕೊಳ್ಳುವ ಕೆಲಸನೂ ಕೂಡ ಇಲ್ಲಿ ಕೆಲವು ಸ್ವಾರ್ಥಿಗಳು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೊರ ರಾಜ್ಯದ ಕಾರ್ಮಿಕರಿಂದ ಜಿಲ್ಲೆಯಲ್ಲಿ ಹಲವಾರು ಕಾನೂನು ವಿರೋಧ ಚಟುವಟಿಕೆಗಳು ನಡೆಯುತ್ತಿದ್ದು ಪೊಲೀಸ್ ಇಲಾಖೆಗೆ ತಲೆನೋವಾಗಿದೆ ಎಂದರು. ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದಾವೆ, ಕಾನೂನು ಬಾಹಿರವಾದಂತಹ ಚಟುವಟಿಕೆ ನಡೀತಾ ಇದೆ. ಈಗ ಮೊನ್ನೆ ಗಾಂಜಾ ವ್ಯಾಪಾರ ಮಾಡ್ತಕ್ಕಂಥದ್ದು, ಆಮೇಲೆ ಬೇರೆ ಇನ್ನೂ ಕಳ್ತನ, ಮನೆ ನುಗ್ತಕ್ಕಂಥದ್ದು, ಮತ್ತೆ ಕೊಲೆ ಮಾಡ್ತಕ್ಕಂಥದ್ದು, ಇಂಥ ಒಂದು ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳೆಲ್ಲ ನಡೀತಾ ಇದೆ. ಅದನ್ನ ನಮ್ಮ ಪೊಲೀಸ್ನವರು ಭೇದಿಸ್ತಾ ಇದ್ದಾರೆ. ಆದರೆ ಅದನ್ನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಈ 50-100 ಕುಟುಂಬವನ್ನ ಕೂಡ ಹಾಕಿರ್ತಕ್ಕಂಥ ಈ ಮಾಲೀಕರುಗಳು ಅವ್ರನ್ನ ಬಿಟ್ಕೊಡಕ್ ರೆಡಿ ಇಲ್ಲ. ಅವ್ರನ್ನ ಕೇವಲ ದುಡಿಯುವ ಯಂತ್ರಗಳಾಗಿ ಮಾಡ್ಕೊಂಡು ಅವ್ರನ್ನ ಇಟ್ಕೊಂಡು ದುಡಿಸೋದು ಬಿಟ್ರೆ ಅವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ನೀಡದೇನೆ ಅವ್ರನ್ನ ದುಡಿಸಲಿಕ್ಕೆ ಒಂದು ಯಂತ್ರಗಳನ್ನ ತಂದು ಇಟ್ಕೊಂಡಿದ್ದಾರೆ. ಕೊಡಗಿನಲ್ಲಿ ಇನ್ನೂ ಜೀತ ಪದ್ಧತಿ ಜೀವಂತವಾಗಿರುವುದು ನಾಗರಿಕ ಸಮಾಜ ತಲೆತಗ್ಗಿಸುವಂತಾಗಿದೆ. ಕೂಡಲೇ ಹೊರ ರಾಜ್ಯದಿಂದ ಬಂದಿರುವ ಎಲ್ಲ ಕಾರ್ಮಿಕರನ್ನು ಗುರುತಿಸಿ ಅವರ ರಾಜ್ಯಕ್ಕೆ ಕಳುಹಿಸಬೇಕು. ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸುವ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಎಂದರು. ಇವತ್ತು ನಾವು ದಕ್ಷಿಣ ಕೊಡಗಿನಲ್ಲಿ ವಿರಾಜಪೇಟೆ ಬೇರೆ ಬೇರೆ ಕಡೆ ಹೋದ್ರೆ ಮಾಲೀಕರುಗಳು ಯಾವುದೇ ಅಧಿಕಾರಿಗಳನ್ನ ತಮ್ಮ ಎಸ್ಟೇಟ್ ಒಳಗಡೆ ಬಿಟ್ಕೊಳ್ಳಲ್ಲ. ಆ ಒಂದು ಪರಿಸ್ಥಿತಿ ಕೊಡಗಿನಲ್ಲಿ ಇದೆ. ಇವತ್ತಿಗೂ ಜೀತ ಪದ್ಧತಿ 5,000 ಜನ ಜೀತ ಇದ್ದಾರೆ ಅಂತ ಹೇಳಿ ಐಟಿಡಿಪಿ ಇಲಾಖೆಯವರು ದಾಖಲೆಗಳು ಕೊಟ್ಟಿದ್ದಾರೆ. 5,000 ಜನ ಜೀತ ಇದ್ದಾರೆ, ಅವ್ರಿಗೆ ಯಾವುದೇ ಹಕ್ಕುಗಳಿಲ್ಲ, ಅವ್ರ ಮಕ್ಕಳ ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳಿ. ಆದ್ರೆ ಕೊಡಗಿನಲ್ಲಿ ಇಂಥ ಒಂದು ಪರಿಸ್ಥಿತಿ, ಕೊಡಗು ಮೇಲ್ನೋಟಕ್ಕೆ ಬೇರೆಯವರಿಗೆ ಹೆಂಗ್ ಕಾಣುತ್ತಂದ್ರೆ ಕೊಡಗು ಬಹಳ ಸುಂದರ, ಕೊಡಗು ಬಹಳ ದಕ್ಷಿಣದ ಕಾಶ್ಮೀರ ಅಂತ ಹೇಳಿ ಇಡೀ ಜನ ಎಲ್ಲ ನಾವು ಕೊಡಗನ್ನು ನೋಡಕ್ ಬರ್ತಾರೆ. ಆದ್ರೆ ಕೊಡಗಿನಲ್ಲಿ ಬೆಂಕಿ ಅಂತ ಬಡತನ, ಬೆಂಕಿ ಅಂತ ಸಮಸ್ಯೆಗಳು, ಮನುಷ್ಯ ಕಿತ್ತು ತಿನ್ನುವಂತ ವ್ಯವಸ್ಥೆಗಳು ಇಲ್ಲಿ ಕೊಡಗಿನೊಳಗೆ ಇದಾವೆ. ಇದು ಮರೆ ಆಗಬೇಕು, ಇದು ನಿಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ನನ್ನ ಬಹಳ ಆತಂಕದಿಂದ, ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಕಣ್ಣಾರೆ ಕಂಡಂತ ವಿಷಯಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದರಿಂದ ಇದಕ್ಕೆಲ್ಲ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಇಲ್ಲಿ ಇರ್ತಕ್ಕಂಥ ಪೊಲೀಸರು ಎಚ್ಚರಗೊಳ್ಳಬೇಕು. ಪ್ರತಿಯೊಬ್ಬ ಮಾಲೀಕರ ಮನೆಯಲ್ಲಿ ಅಸ್ಸಾಂನವರು ಎಷ್ಟು ಜನ ಇದ್ದಾರೆ ಅಂತೇಳಿ ಪಟ್ಟಿ ಮಾಡಬೇಕು. ಅವ್ರು ಯಾವ ರಾಜ್ಯದಿಂದ ಬಂದವರಂತ ಪಟ್ಟಿ ಮಾಡಬೇಕು. ಅವ್ರ ಕೆಲಸ ಮುಗಿದ ಮೇಲೆ ಅವ್ರು ವಾಪಸ್ ಕಳಿಸ್ಬೇಕು. ಮತ್ತೆ ಜೊತೆಗೆ ನಾನು ಹೇಳೋದು, ಮೊನ್ನೆ ತಮಿಳುನಾಡು ಒಂದು ತೀರ್ಮಾನ ತಗೊಳ್ತು, ಬೇರೆ ರಾಜ್ಯದಿಂದ ಬಂದವ್ರನ್ನ ವಾಪಸ್ ಕಳಿಸಿ ಅಂತೇಳಿ. ಇಲ್ಲಿ ವಾಪಸ್ ಕಳಿಸಿ.
ವಾಪಸ್ ಹೋಗ್ಲಿ ಅವರು. ಇಲ್ಲಿ ಸ್ಥಳೀಯ ಇದ್ದವರಿಗೆ ಕೆಲಸ ಕೊಡಿ, ಸ್ಥಳೀಯ ಇದ್ದವರಿಗೆ ಕೆಲಸ ಕೊಡಿ, ಬೇರೆ ರಾಜ್ಯದವರು ವಾಪಸ್ ಹೋಗ್ಲಿ. ಹೊರ ರಾಜ್ಯದಿಂದ ಬರುವವರು ತಮ್ಮ ಮಕ್ಕಳನ್ನು ತಮ್ಮ ಒಟ್ಟಿಗೆ ಕೆಲಸಕ್ಕೆ ಹೋಗುವಾಗ ಕರೆದುಕೊಂಡು ಹೋಗುತ್ತಾರೆ. ಅವರಿಗೆ ವಿದ್ಯಾಭ್ಯಾಸವಿಲ್ಲದೆ ವಂಚಿತರಾಗುತ್ತಾರೆ. ಅಂತವರಿಗೆ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಇದೇ ರೀತಿ ವಿದ್ಯಾಭ್ಯಾಸ ಇಲ್ಲದೆ ಮಕ್ಕಳು ವಂಚಿತರಾದರೆ ಮುಂದಿನ ಪೀಳಿಗೆಗೆ ತುಂಬಾ ಕಷ್ಟಕರವಾಗುತ್ತದೆ ಎಂದು ಡಿಎಸ್ ನಿರ್ವಾಣಪ್ಪರವರು ಪ್ರಶ್ನಿಸಿದರು. ಇನ್ನೊಂದು ದುರಂತ ಅಂದ್ರೆ ಏನು ಅಸ್ಸಾಮು ಮತ್ತೆ ಬಿಹಾರ ಮತ್ತು ಒರಿಸ್ಸಾ, ವೆಸ್ಟ್ ಬೆಂಗಾಲ ಹೀಗೆ ಉತ್ತರ ಭಾರತಗಳಿಂದ ಲಕ್ಷಾಂತರ ಜನ ಹರಿದು ಬಂದಿದ್ದಾರೆ ಇಲ್ಲಿಗೆ. ಮತ್ತು ಜೊತೆಗೆ ಕರ್ನಾಟಕದಲ್ಲಿ ಕೂಡ ಏನು ಉತ್ತರ ಕರ್ನಾಟಕದಿಂದ ಹಲವಾರು ಜನ, ಲಕ್ಷಾಂತರ ಜನ ಬಂದಿದ್ದಾರೆ. ಆದರೆ ಅವರು ಕೂಲಿಗೆ ಬಂದರು. ಆದರೆ ಈ ದೇಶದ ಸರ್ಕಾರ, ಈ ದೇಶದ ಕಾನೂನು ಏನು ಹೇಳುತ್ತಂದ್ರೆ ಎಲ್ಲರಿಗೂ ಕಡ್ಡಾಯ ಶಿಕ್ಷಣದ ಬಗ್ಗೆ ಮಾತಾಡುತ್ತೆ ಮತ್ತು ಒಂದು ಎಲ್ಲರಿಗೂ ಬದುಕಿನ ಬಗ್ಗೆ ಮಾತಾಡುತ್ತೆ. ಪ್ರತಿಯೊಬ್ಬರಿಗೂ ಸೂರು ಅನ್ನೋದು ಮಾತಾಡುತ್ತೆ. ಆದರೆ ಇವರು ಇಲ್ಲಿ ಬಂದು ಎಸ್ಟೇಟ್ ಮಾಲೀಕರ ಮನೆಯ ಹಂದಿಗೂಡಿನಂತ ಸೆಡ್ನಲ್ಲಿ ಬದುಕೋದ್ರ ಜೊತೆಗೆ ಇವತ್ತು ಸಾವಿರಾರು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸದಿಂದ ವಂಚಿತರಾಗಿ, ಸಾವಿರಾರು ಮಕ್ಕಳು ಅವ್ರ ಜೊತೆ ಬಂದ ವಿದ್ಯಾಭ್ಯಾಸ ಕಲಿತು ಮುಂದಿನ ಬದುಕನ್ನು ಕಟ್ಕೋಬೇಕಾದಂತ ಮಕ್ಕಳು ಇವತ್ತು ಕಾಫಿ ತೋಟದಲ್ಲಿ ನೆರಳಾಡ್ತಿದ್ದಾರೆ, ಹಾದಿ ಬೀದಿಯಲ್ಲಿ ನೆರಳಾಡ್ತಿದ್ದಾರೆ. ಅವ್ರ ಮುಂದೆ ಏನಾಗಬಹುದು? ಕೊಡಗು ಇಂಥ ಒಂದು ಕರಾಳ ಒಂದು ವಿಷಯಕ್ಕೆ ಹೆಸರಾಗ್ತದ ಅಂತ ನನಗೆ ಬಹಳ ಆತಂಕ ಆಗುತ್ತೆ.